ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಧನುಸು ರಾಶಿಗೆ ಗುರು ಗೋಚಾರ ಫಲ. ನವೆಂಬರ್ 1ರವರೆಗೂ ಗುರು ಅತಿಸಾರ ಯೋಗದಲ್ಲಿ ಪುನರ್ವಸು ನಕ್ಷತ್ರ, ಜೂನ್ 2ರಿಂದ ಆರಂಭ, ಜೂನ್ 18ಕ್ಕೆ ಪುಷ್ಯ ನಕ್ಷತ್ರ, ಅಲ್ಲಿಂದ ಆಗಸ್ಟ್ 18ರವರೆಗೂ ಪುಷ್ಯ ನಕ್ಷತ್ರದಲ್ಲಿರುತ್ತೆ. ಆ ನಂತರ ಆಶ್ಲೇಷ ನಕ್ಷತ್ರ. ನಡೀತಿರೋ ಈ ನಕ್ಷತ್ರಗಳ ಸಂಗಮ ಕೂಡ ತಿಳ್ಕೋಬೇಕಾಗುತ್ತೆ. ಏನಕ್ಕೆ ಅಷ್ಟಮ ಗುರು ಬಾಧೆ? ಯಾಕೆ ನಿಮಗೆ ಧನುಸು ರಾಶಿಗೆ ಒಂದು ಗುರು ಅಷ್ಟಮಕ್ಕೆ ಹೋದರೆ ಬಾಧೆ? ತಿಳ್ಕೊಳ್ಳೇಬೇಕು ಗುರು ಗೋಚಾರ ಫಲಕ್ಕೆ. ಹೌದು, ಅದಕ್ಕೂ ಮೊದಲು ನಮಗೆ ಜಾತಕದಲ್ಲಿ ತಿಳಿದೋ ತಿಳಿಯದೆಯೋ ನಕ್ಷತ್ರಗಳ ಸಾರವನ್ನ ತುಂಬಾ ತಿಳ್ಕೋಬೇಕಾಗುತ್ತೆ ಮಕ್ಕಳು. ಕೆಲವರು ಸುದ್ದಿ ಹೋಗ್ಲೇಬಾರದು. ನಮ್ಮ ಶತ್ರು ಯಾರು, ನಮ್ಮ ಮಿತ್ರ ಯಾರು, ನಮ್ಮ ಬಂಧು ಯಾರು, ನಮ್ಮ ಗೆಳೆಯ ಯಾರು, ನಮ್ಮ ಸಂಗಾತಿ ಯಾರು, ನಮ್ಮ ಲೈಫ್ ಪಾರ್ಟ್ನರ್ ಯಾರು, ನಮ್ಮ ಲಾಭ ಎಷ್ಟು, ನಮ್ಮ ನಷ್ಟ ಎಷ್ಟು, ಇವೆಲ್ಲ ತಿಳ್ಕೊಬೇಕಾಗುತ್ತೆ. ನೋಡಿ, ಈ ಗುರು ಮೂವ್ಮೆಂಟ್ ನಡಿಬೇಕಾದಾಗ ಗುರು ಬಂದು ಧಾರಾಕಾರಕ, ಲೋವೆಸ್ಟ್ ಡಿಗ್ರಿ ಎಲ್ಲಿರೋದೇ ಗುರು. ರಾಹುಕೇತುಗಳನ್ನ ನಾವು ತಗೊಳ್ಳೋದಿಲ್ಲ. ರಾಹು ಬಂದು ಒಂದ್ ರೀತಿ ಕೊಪ್ಪರಿಗೆ ಅಂತ ಹೇಳ್ತಾರೆ, ಬಾಹ್ಯ ಕೊಪ್ಪರಿಗೆ, ನೋಡುವ ಹೊರಗಡೆಯ ಅಂದ. ಕೇತು ಬಂದು ಒಳಗಡೆಯ ಅಂದ. ಅದಕ್ಕೆ ಶುಕ್ರನ ಜೊತೆ ರಾಹು ಸೇರಿದಾಗ ದೈತ್ಯ ಗುರು, ಲಕ್ಷ್ಮಿ ಜೊತೆ ಆ ಬಂಗಾರದ ಜೊತೆ ನವರತ್ನಗಳು, ಮುತ್ತುಗಳು, ಆ ಒಂದು ಹೊಳಪು, ಅಬ್ಬಾ ಏನು ಕಾಣಿಸ್ತಾರೋ ಅಂತ ನಾವು ಹೇಳ್ತೇವೆ. ಶುಕ್ರನ್ ಜೊತೆ ರಾಹು ಯಾರ ಜಾತಕದಲ್ಲಿ ಸೇರಿರುತ್ತದೋ ಅದು ದಶಾಭುಕ್ತಿಗಳು ಚೆನ್ನಾಗಿದೆಯಾ? ಬಿಲಿಯನೇರ್ಸೆ ಮಕ್ಕಳೇ, ದಶಾಭುಕ್ತಿ ಏನಾದರೂ ಚೆನ್ನಾಗಿದ್ದರೆ ಎಸ್. ಗುರುವಿನ ಜೊತೆ ಕೇತು ಸೇರಿದ್ದರೆ, ಗುರು ಬಂದು ಜ್ಞಾನಕಾರಕ, ಕೇತು ಬಂದು ಮೋಕ್ಷಕಾರಕ. ಇವರಿಬ್ಬರ ಸಂಗಮ ಆಯ್ತು ಅಂದ್ರೆ ಜ್ಞಾನ ಮೋಕ್ಷಕಾರಕ. ಒನ್ ಆಫ್ ದ ಬಿಲಿಯನೇರ್ ಜಾತಕ ಅಂತ ಕೂಡ ಹೇಳ್ತಾರೆ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಅದೇ ಕೇತು ಶುಕ್ರನ್ ಜೊತೆ ಸೇರ್ತು ಅಂದ್ರೆ ಲಕ್ಷ್ಮಿ ಕೆಟ್ಟೋಯ್ತು. ಅದಕ್ಕೆ ಜಾತಕದಲ್ಲಿ ಶುಕ್ರ ಕೇತು ಸೇರಿರಬಾರದು. ಅಲ್ಲೊಂದು ದಾಂಪತ್ಯದಲ್ಲಿ ಹುಳಿ ಇಡುತ್ತೆ, ಅಲ್ಲೊಂದು ಏನೋ ಒಂದು ಕುಟುಂಬ ವಿಚಾರದಲ್ಲಿ ಅಪವಾದಗಳು ಬರುತ್ತೆ, ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ನೋವು ಬರತಕ್ಕಂಥದ್ದು ನಿಶ್ಚಿತ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಪಕ್ಕದ ಸ್ಟೇಟ್ ನ ದಳಪತಿಯ ಜಾತಕದಲ್ಲಿ ಶುಕ್ರನ ಜೊತೆ ಕೇತು. ವಿ ವೇರ್ ವೈಟಿಂಗ್ ಲಾಸ್ಟ್ 10 years ಇನ್ ಶುಕ್ರ ದಶೆ ಏನ್ ಆರಂಭ ಆಯ್ತೋ ನಮಗದು ಗೊತ್ತು. ಇಲ್ಲೊಂದು ಮನೆ ಒಡೆದಿದೆ, ಕುಟುಂಬ ಒಡೆದಿದೆ, ಅಲ್ಲೊಂದು ಅನರ್ಥ, ಅಪಾರ್ಥ, ಎಲ್ಲೋ ಒಂದು ಒಳಗಡೆ ನೋವು. ಇವರ ಭಾವನೆಗಳಿಗೆ ಇಷ್ಟಕ್ಕೂ ಇಷ್ಟಪಟ್ಟೆ ಆಗಿರುವ ಮದುವೆ. ಜಾತಕ ಪರಿಶೀಲಿಸಬೇಕಾಗಿರೋದು ಅದೇ. ನೋಡಿ, ಶುಕ್ರ ದಶೆ ಎಷ್ಟು ಹೆಸರು ಕೊಡ್ತೋ, ಕೋಟಿಗಳ ಲೆಕ್ಕ, 100 ಕೋಟಿ 800 ಕೋಟಿ ಅನ್ನೋಷ್ಟು ಮಟ್ಟಕ್ಕೆ ಲಕ್ಷ್ಮಿ ಬಂದರೆ, ರಾಹು ಸೇರಿದ್ರೆ ಒಂದು ರೀತಿ ಕುಬೇರ, ಲಕ್ಷ್ಮೀ ಕುಬೇರ ಯೋಗ ಅಂತ ಹೇಳ್ಬಿಡ್ತಾರೆ. ಆತನಿಗೆ ಶುಕ್ರ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ಕಡಗ ಲಗ್ನಕ್ಕೆ ವೃಷಭ ರಾಶಿಯಲ್ಲಿ, ಲಕ್ಷ್ಮಿಯ ಮನೆಯಲ್ಲಿಯೇ. ತನ್ನ ಮನೆಯಲ್ಲೇ ಶುಕ್ರ ಲಾಭಸ್ಥಾನದಲ್ಲಿ ಇತ್ತು ಅಂದ್ರೆ ವಿಪರೀತ ಹೆಸರು, ಕೀರ್ತಿ, ಪ್ರತಿಷ್ಠೆ, ಯೋಗ ಇದು ಕೊಡಬೇಕು. ಆದರೆ ಕೇತು ಅಲ್ಲಿ ವಿಶೇಷವಾಗಿ ನೀಚಭಂಗ ರಾಜಯೋಗವಾಗಿ ಮಾರ್ಪಾಟಾಗುತ್ತೆ. ಆದರೆ ತಿನ್ನೋದಂತೂ ನಿಶ್ಚಿತ. ಅಲ್ಲೊಂದು ನೀಚಭಂಗ ರಾಜ ಯೋಗ ಅಂತ ಹೇಳ್ತಾರೆ. ಕೆಡಿಸಿ ಬಾಧೆ ಕೊಟ್ಟು, ನೋವು ಕೊಟ್ಟು, ಆಮೇಲೆ ಒಂದು ರಾಜಯೋಗ ಪಟ್ಟ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಅಲ್ಲೊಂದು ನಡೀತಿತ್ತು, ಯಾರಿಗೂ ಗೊತ್ತಿಲ್ಲ, ಹೊರಗಡೆ ಬಂತು ಸಣ್ಣದಾಗಿ. ಎಲೆಕ್ಷನ್ ಇನ್ನೊಂದು 2 ತಿಂಗಳು ಇಲ್ಲ 3 ತಿಂಗಳು ಇದೆ ಅಂದಾಗ ಅಲ್ಲೊಂದು ಆತನ ಧರ್ಮಪತ್ನಿ ಹೋಗಿ
ಸೀದಾ ಡೈವರ್ಸ್ ಕೇಸ್ಗೆ ಫೈಲ್ ಮಾಡ್ತಾರೆ. ನಮ್ಮ ಗುರುಗಳ ಜೊತೆಲೆಲ್ಲ ನಾವು ಮಾತನಾಡ್ಕೊಳ್ತಾ ಇರ್ಬೇಕಾದ್ರೆ ಶುಕ್ರ ಚೆನ್ನಾಗಿರ್ಬೇಕಾದ್ರೆ ಗುರು ಕೆಟ್ಟಿರ್ಬೇಕಲ್ಲೋ ಅಂತ. ಗುರು ಕೆಟ್ಟಿದೆ ಆತನ ಜಾತಕದಲ್ಲಿ ನೋಡಿ. ಗುರು ಅಷ್ಟಮ, ಇಷ್ಟಕ್ಕೂ ಪೂರ್ವಭಾದ್ರ ನಕ್ಷತ್ರ, ಮಗನೂ ದೂರ, ಮಗಳೂ ದೂರ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಗುರು ಅಷ್ಟಮದಲ್ಲಿ, ತಂದೆಯಿಂದಲೂ ದೂರ, ತಂದೆ ಒಂದು ಪಕ್ಷ ಕಟ್ಟಿದ್ರು, ನನ್ನ ಹೆಸರು ಹೇಳದೆ ನನ್ನನ್ನು ಕೀಳ್ದೆ ಮಾಡಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏನೇನೋ ಸ್ಟೇ ಆರ್ಡರ್ ಅದು ಇದು, ಅದು ದೊಡ್ಡ ರಾಧಾಂತವೇ ಆಗೋಯ್ತು. ಆ ನೀಚಭಂಗ ರಾಜಯೋಗ ನೋಡಿ, ಡೈವರ್ಸ್ಗೆ ಅಪ್ಲೈ ಮಾಡ್ತಿದ್ದಾಗೆ ನಮ್ಮ ಗುರುಗಳ ಜೊತೆ ಮಾತನಾಡುವಾಗ ಈಗ ಅವನು CM ಆಗ್ತಾನ. ಕೆಡಿಸೇ ಆಗಿಬಿಟ್ಟ ಎಲ್ಲ. ತನ್ನ ಮನೆ ನೋಡಿತ್ತು, ಕುಟುಂಬ ನೋಡಿತ್ತು, ಈಗಲೂ ನೋಡಿ ತಂದೆ ಜೊತೆಲಿಲ್ಲ, ತಾಯಿ ಜೊತೆಲಿಲ್ಲ, ಮಕ್ಕಳ ಜೊತೆಲಿಲ್ಲ, ಪತ್ನಿ ಜೊತೆಲಿಲ್ಲ. ಈಗೇನೋ ಈ ಜೂನ್ 15 ಕೋರ್ಟ್ ಬರ್ಬೇಕು, ಇನ್ನೊಂದು ಒಬ್ಬ CM ಸಿಟ್ಟಿಂಗ್ CM ಹೋಗ್ಬೇಕು ಅಂದ್ರೆ ಯೋಚನೆ ಮಾಡಿ ನೋಡಿ ಅದು ಯಾವ ರೀತಿ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಇರ್ಲಿ, ನೀವು ತಿಳ್ಕೋಬೇಕು ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾನೆ ಅಂದ್ರೆ, ಜಾತಕದಲ್ಲಿ ನಿಮಗೇ ಗೊತ್ತಿಲ್ಲದೆ ಈ ತರದ ಕಾಂಬಿನೇಷನ್ಗಳಿದ್ದಾಗ ಹಿಂಡಿ ಹಿಪ್ಪಿ ಹಾಕಿ ಬಿಡುತ್ತದೆ. ಆ ರಾಂಗ್ ಟೈಮ್ ಅಲ್ಲೇ ನಿಮ್ಮನ್ನ ಕರ್ಕೊಂಡೋಗಿ ಬಿಸ್ನೆಸ್, ವ್ಯವಹಾರ, ವ್ಯಾಪಾರ, ಇನ್ನೊಂದು ಅನ್ನತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಆಗುವುದು. ದಟ್ ಇಸ್ ದೇರ್. ನಮ್ಮ ಜಾತಕದಲ್ಲಿ ಆತ್ಮಕಾರಕ ಯಾರು, ಅಮಾತ್ಯಕಾರಕ ಯಾರು, ಧಾರಾಕಾರಕ ಯಾರು, ಕಳತ್ರಕಾರಕ ಯಾರು, ನಿಮಗೆ ದೋಷ ತಂದು ಕೊಡೋನ್ ಯಾರು, ಅದಕ್ಕೆ ಪ್ರತಿ ಹೆಜ್ಜೆಗೂ ನೀವು ನಂಬಲ್ಲ. ತುಂಬಾ ದೊಡ್ಡವರು, ಕಡಿಮೆ ಅಂದ್ರೂ ಒಂದು ತುಂಬಾ ದೊಡ್ಡವರು, 15ರಿಂದ 20 ಜನ ಎಕ್ಸ್ಪರ್ಟ್ಸ್ ಅನ್ನ, ವೈದಿಕರನ್ನ ಇಟ್ಟುಕೊಳ್ಳದೆ ಮಾಡೋದಿಲ್ಲ. ಅವ್ರಿಗೆ ಗೊತ್ತು ತಾವು ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರ, ಒಂದು 10,000 ಜನರ ಅನ್ನ ಕಿತ್ತಾಕುತ್ತೆ, ಇಲ್ಲ 10,000 ಜನಕ್ಕೆ ಅನ್ನ ಕೊಡುತ್ತೆ, ಇಲ್ಲ ಭೂಮಿ ಕಿತ್ಕೊಳ್ಳುತ್ತೆ. ಒಂದು 10,000 ಎಕರೆ ಇಲ್ಲ 10,000 ಎಕರೆ ಭೂಮಿ ಬರುತ್ತೆ, ಹಂಚ್ತಾರೆ, ಸೈಟ್ ಮಾಡ್ತಾರೆ, ಮನೆ ಕಟ್ಕೊಡ್ತಾರೆ, ಮನೆ ಇಲ್ದವರಿಗೆ, ನಿರಾಶ್ರಿತರಿಗೆ ಆಶ್ರಯ ಯೋಜನೆಯಲ್ಲಿ ಮನೆ ಕೊಡ್ತಾರೆ, ಆರೋಗ್ಯ ಭಾಗ್ಯ ಕೊಡ್ತಾರೆ, ಅನ್ನ ಭಾಗ್ಯ ಕೊಡ್ತಾರೆ, ಅಕ್ಕಿ ಭಾಗ್ಯ ಕೊಡ್ತಾರೆ, ವೈದ್ಯ ಭಾಗ್ಯ ಕೊಡ್ತಾರೆ, ಬಸ್ ಭಾಗ್ಯ ಕೊಡ್ತಾರೆ, ಗೃಹಲಕ್ಷ್ಮಿ ಭಾಗ್ಯ ಕೊಡ್ತಾರೆ. ಅವ್ರು ತಗೊಳ್ಳೋ ಒಂದು ನಿರ್ಧಾರ ತಪ್ಪಾಯ್ತು ಅಂದ್ರೆ 1,000 ಮಂದಿಗೆ ಇಲ್ಲೊಂದು ಜಮೀನ್ ಕಿತ್ಕೊಂಡಿರ್ತಾರೆ, ಅಲ್ಲೊಂದು 10,000 ಮಂದಿಗೆ ಅದನ್ನೇ ಲೇಔಟ್ ಮಾಡಿ ಇನ್ನೊಂದು ಅಂತ ಮಾಡಿರ್ತಾರೆ. 1,000 ಜನದ ಶಾಪವೂ ಉಂಟು, 10,000 ಜನರ ವರವೂ ಉಂಟು. ಆದ್ರೆ ನಾವು ತಗೊಳ್ಳೋ ನಿರ್ಧಾರದಲ್ಲಿ ಏನಾದ್ರು 4 ಜನಕ್ಕೆ ನಾವು ಒಳ್ಳೇದ್ ನಿಂತ್ಕೊಳ್ಳೋದಿಲ್ಲ, ಎದುರಿಸೋಲ್ಲ. ಅದಕ್ಕೆ ಜಾತಕವನ್ನ ಅಟ್ಲೀಸ್ಟ್ ನಮ್ಮ ಮಾಮೂಲಿ ಸಮಸ್ಯೆಗಳೆಷ್ಟು ಏನಿದೆ, ಮ್ಯಾಕ್ಸಿಮಮ್ ಒಂದು ಮದುವೆ, ಒಂದು ಉದ್ಯೋಗ, ಒಂದು ವಿದ್ಯೆ, ಯಾವ ವಿದ್ಯೆ ಓದ್ಕೋಬೇಕು, ನನಗ್ ಮನೆ, ನನ್ನ ಮದುವೆ, ನನ್ನ ಕುಟುಂಬ, ನನ್ನ ಸಂಪಾದನೆ, ಸಾಲ, ಇನ್ವೆಸ್ಟ್ಮೆಂಟ್, ಈ 5-6 ಅಷ್ಟೇ ನಮ್ಮದು ಸುತ್ತೋದು. ಮ್ಯಾಕ್ಸಿಮಮ್ ಒಂದು ಮಕ್ಕಳ ವಿಚಾರ. ಸೊ ದೀಸ್ ಕಾಂಬಿನೇಷನ್ಸ್ ವಿಲ್ ರೌಂಡ್ ಯು ಅಪ್. ಇಷ್ಟೇ, ಇದರಲ್ಲೇ ಸುತ್ತಿರ್ತೀರಿ ನೀವು. ನಮ್ಗೊಂದು ಮನೆ ಇದ್ರೆ ಸಾಕು ಗುರುಗಳೇ, ನಮ್ಗೊಂದು ಮದುವೆ ಆದ್ರೆ ಸಾಕು ಗುರುಗಳೇ, ನಮ್ಗೊಂದು ಮಗು ಆದ್ರೆ ಸಾಕು ಗುರುಗಳೇ ಅಂತಕ್ಕಂಥದ್ದು ಜಾತಕ ಪರಾಮರ್ಶೆ ಅನ್ನೋದು ಅದಕ್ಕೆ ಅದೇ ನೋಡಿ. ಶುಕ್ರನ್ ಜೊತೆ ಕೇತು ಸೇರಿದ್ರೆ ಹೀಗೆ ಹಾಳಾಗುತ್ತೆ. ಲಕ್ಷ್ಮಿ ಜೊತೆ ಕುಬೇರ ಸೇರ್ಕೊಂಡ್ಬಿಟ್ರೆ ರಾಹು ಹಾಗೆ ಬೃಹದಾಕಾರ. ಏನು ಆ ಕೊಪ್ಪರಿಗೆ ದುಡ್ಡು ಅಂತ ಏನೆಲ್ಲ ಮಾತಾಡ್ತೇವೆ ನೋಡಿ, ಚಪ್ಪರ್ ಪಾಡಿಗೆ ದೇತಾಯೆ, ಇದೆಲ್ಲ ಮಾತನಾಡತಕ್ಕಂಥದ್ದು ಎಲ್ಲವೂ. ಸೊ ದ್ಯಾಟ್ ಕಾಂಬಿನೇಷನ್ ವಿಚ್ ವರ್ಕ್ಸ್ ಔಟ್. ಅಲ್ಲಿ ಕೆಲಸ ಮಾಡತಕ್ಕಂಥದ್ದಾಗುತ್ತೆ. ಹಾಗೆ ಗುರುವಿಗೆ ರಾಹು ಏನಾದ್ರು ಸೇರ್ಕೊಂಡಿತ್ತು ಅಂದ್ರೆ ಗುರು ಕೆಡಿಸುತ್ತೆ. ಗುರುವನ್ನೇ ಕೆಡಿಸ್ಬಿಡ್ತಾನೆ ಆತ, ರಾಹು ಹುಳಿ. ಗುರು ಬಂದು ಅಧಿಕಾರ, ಅಂತಸ್ತು, ಪದವಿ, ದುಡ್ಡು, ಬಿಸ್ನೆಸ್ ಅನ್ನತಕ್ಕಂಥದ್ದು ಹೋಗಬಾರದು. ಒಬ್ಬ ಗುರು ಕೊಡುವುದು, ಹಂಚುವುದು, ಜ್ಞಾನ ಹಂಚುವ ಗುರುವೇ ಈ ರಾಹುವಿನ ಈ ಒಂದು ಬಾಹ್ಯ ಆಸಕ್ಕೆ, ಈ ಫಿಸಿಕಲ್ ಅಂತ ನಾವೇನ್ ಮಾತಾಡ್ತೀವಿ, ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಪದವಿ, ದೊಡ್ಡ ಪ್ರತಿಷ್ಠೆ, ದೊಡ್ಡ ಒಂದು ಕಾರಲ್ಲಿ ಓಡಾಡೋದು, ಹೆಲಿಕಾಪ್ಟರ್ ಓಡಾಡೋದು, ದೊಡ್ಡ ಸಭಾಂಗಣ, ದೊಡ್ಡದು, ಎಲ್ಲ ದೊಡ್ಡದು. ನೀವು ನೋಡಿರ್ತೀರಿ ತುಂಬಾ ದೊಡ್ಡ ಗುರುಗಳು. ಮೊನ್ನೆ ಕೂಡ ಒಂದು ದೊಡ್ಡ ಗುರುಗಳು ಪೆರೋಲಲ್ಲಿ ಹೊರಗಡೆ ಬಂದಿದ್ದಾರೆ, 15ನೇ ಬಾರಿನೋ 16ನೇ ಬಾರಿನೋ. ಬಂದ್ರೆ ಮಿನಿಮಮ್ 30ರಿಂದ 40 ದಿನ ಹೊರಗಡೆ ಇರ್ತಾನೆ ಆತ, ಮಾಡೋದೆಲ್ಲ ಮಾಡ್ಬಿಟ್ಟು. ಅಷ್ಟು ದೊಡ್ಡದು ಗೊತ್ತಾ ಆತನ ಒಂದು ಸಂಸ್ಥೆ, ಸಿಕ್ಕಾಬಿಟ್ಟೆ ಏನೇನೋ ಲೆಕ್ಕಗಳಿದಾವೆ. ಅದು ಹಾಗೆ ಅವನು ಸಾಯುವಷ್ಟರಲ್ಲಿ ಅದ ಕೇಸುಗಳು ಮುಗಿಯೋದಿಲ್ಲ ಬಿಡಿ ನಮ್ಮ ಭಾರತದಲ್ಲಿ. ಇಂಥದೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಗುರುವಿಗೆ ರಾಹು ಸೇರಿರುತ್ತೆ ಅಂತವರೇ
ಒಂದು ಗುರು ಇದ್ದಾರೆ, ಬೇಜಾರು ಮಾಡ್ಕೋಬೇಡಿ. ಗುರುವಿಗೆ ರಾಹು ಪ್ರಭಾವ. ಅವರು ಒಂದು ಯೋಗ ಕಲಿಸ್ತಾರೆ, ಏನೇನೋ ಕಲಿಸ್ತಾರೆ. ಒಂದು ಫ್ಯಾಮಿಲಿಗೆ ಮಿನಿಮಮ್ 45 ದಿನ ಪ್ಯಾಕೇಜ್. ಒಂದು ಫ್ಯಾಮಿಲಿ ಬರ್ಬೋದು 7 ರಿಂದ 10 ಜನ, ಅಲ್ಲೇ ಉಳ್ಕೋಬೇಕು ಆಶ್ರಮದಲ್ಲೇ. ಅವರದೇ ಆಶ್ರಮ ಇದೆ. ಮಿನಿಮಮ್ 1 ರಿಂದ 3 ಕೋಟಿ ಚಾರ್ಜ್ ಮಾಡ್ತಾರೆ. ಅವರೇ ಬೆಳಿಗ್ಗೆ ಎದ್ದು ಬರ್ತಾರೆ, ಅವ್ರ ಜೊತೆ ಎಷ್ಟೊತ್ತಿಗೆ ಎದ್ದು ಬಂದ್ಬಿಡ್ಬೇಕು. ಗುರುಗಳು ಬರ್ತಾರೆ. ಆ ಒಂದು ಬ್ಯಾಚ್ ಇದೆ. ಒಂದು ಕಡಿಮೆ ಅಂದ್ರೂ 100 ಕುಟುಂಬಗಳು ಬಂದಿರ್ತವೆ. 45 ನಿಮಿಷ 300 ಕುಟುಂಬಗಳು ಲೆಕ್ಕ ಹಾಕೊಳ್ಳಿ. ಪ್ರತಿ 45 ದಿನಕ್ಕೆ 300 ಕುಟುಂಬಗಳು ಇರುತ್ತವೆ. ಇವರು ಬಂದು ಇವರೊಂದು ಯೋಗಾಸನ, ಇನ್ನೊಂದು ಧ್ಯಾನಾಸನ, ಧ್ಯಾನ ಹೇಳ್ಕೊಡೋದು, ಮೆಡಿಟೇಷನ್ ಹೇಳ್ಕೊಡೋದು ಅಂತ ಹೇಳ್ಬಿಟ್ಟು 45 ನಿಮಿಷದಿಂದ ಒಂದು ಸಂಜೆ ಕೂಡ 300 ಟೀಮ್, 300 ಕುಟುಂಬಕ್ಕೆ ಖುದ್ದು ತಾವಾಗಿ ಬರ್ತಾರೆ. ಈ ಚಾರ್ಜಸ್ 1 ರಿಂದ 3 ಕೋಟಿ. ಅವ್ರು ಕೇಳೋದೇ ಇಲ್ಲ. ಗುರುಗಳೇ ನಿಮ್ ಜೊತೆಲಿ ಇರ್ತಾರೆ, ಗುರುಗಳೇ ಹೇಳ್ಕೊಡ್ತಾರೆ, ಗುರುಗಳೇ ಮಾಡ್ತಾರೆ, ನಿಮ್ ಜೊತೆಲಿ ಇರ್ತಾರೆ. ಡಯಟ್ ಪ್ಲಾನ್, ಮೆಡಿಟೇಷನ್ ಪ್ಲಾನ್, ಇನ್ನೊಂದು ನಿಮ್ಮ ಅತೀಂದ್ರಿಯ ಶಕ್ತಿಯನ್ನ ತೆಗಿತಾರೆ, ನಿಮ್ ಸ್ಪಿರಿಚುವಲ್ ಶಕ್ತಿಯನ್ನ ತೆಗಿತಾರೆ, ಇಂಟ್ಯೂಷನ್ ಶಕ್ತಿಯನ್ನ ಹೊರಗಡೆ ತೆಗಿಸ್ತಾರೆ. ನೀವು ಹಂಗಾಗ್ತೀರಿ ಅಷ್ಟು ದುಡ್ಡು ಕೊಟ್ಟು ಬರೋರು ಇದ್ದಾರೆ. ಈಗ ಹೇಗೆ ನಮ್ಮ ತಿರುಪತಿ ಬಾಲಾಜಿಗೆ ಲಾಸ್ಟ್ ಇಯರ್ ಅಂತ ಅನ್ಕೋತೇನೆ 1 ಕೋಟಿ ರೂಪಾಯಿಂದು ಟಿಕೆಟ್ ರಿಲೀಸ್ ಮಾಡ್ತಾರೆ. 1 ಕೋಟಿ ರೂಪಾಯಿಂದು. ನೀವು ನಂಬ್ತೀರಾ? ಇನ್ 1 ಅವರ್ 1500 ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ. 1500 ಟಿಕೆಟ್ ಅಂದ್ರೆ ವಿತಿನ್ ಅನ್ ಅವರ್ 1000 ಕೋಟಿ ಕಲೆಕ್ಷನ್ ಆಗುತ್ತೆ. ಬಾಲಾಜಿ ಹೆಸರಿನಲ್ಲೂ ಕೂಡ ತಿರುಪತಿ ಶ್ರೀನಿವಾಸರ ವಿಶೇಷ ದರ್ಶನ. ವರ್ಷಕ್ಕೊಮ್ಮೆ ಕುಟುಂಬ ಸಮೇತ ಬಂದು ಈ ತರದ ಒಂದು ಸುಪ್ರಭಾತ ಸೇವೆ, ಇನ್ನೊಂದು ಸೇವೆ, ಬ್ರಹ್ಮೋತ್ಸವ ಸೇವೆ, ಕಲ್ಯಾಣೋತ್ಸವ ಸೇವೆ, ಉಪಾಸನಾ ಸೇವೆ, ಪ್ರತ್ಯಕ್ಷ ದರ್ಶನ, ಏನೋ ಒಂದು 15 ನಿಮಿಷ ಇಡೀ ಫ್ಯಾಮಿಲಿ ನೀವು ಬರ್ಬೋದು. ಲೈಫ್ ಲಾಂಗ್ ನೀವು ಇರೋವರೆಗೂ 1 ಕೋಟಿ ಕಟ್ಟಿದ್ದೀರಿ ಅನ್ನೋ ತರ. ಇಲ್ಲೂ ಕೂಡ ಗುರುವಿಗೆ ರಾಹು ಸೇರಿದರೆ ಇಂಥದ್ದು ಒಂದು ಹೆಸರಿನಲ್ಲಿ ದುಡ್ಡು ಮಾಡತಕ್ಕಂಥ ಒಂದು ಪ್ರಭಾವ. ದೊಡ್ಡ ಅಧಿಕಾರಿಗಳು ಅವ್ರಿಗೊಂದು ಸ್ಥಾನ ಕೊಟ್ಟಿದ್ದ ಲಂಚ ಇಲ್ಲದೆ ಇಲ್ಲ. ಈಗ ನೋಡಿ, ಗುರುವಿಗೆ ವಿಶೇಷವಾಗಿ ಶುಕ್ರ ಸೇರಿದೆ. ಅಲ್ಲಿ ನೋಡಿ, ಅಲ್ಲಿ ಬುಧ, ಕುಜನ ಹಿಂದೆ ಶನಿ, ಶನಿ ಹಿಂದೆ ರಾಹು, ಕುಜನ ಮುಂದುಗಡೆ ಸೂರ್ಯ. ಒಂದು ದೊಡ್ಡ BBMP ಒಂದು 30 ವರ್ಷಕ್ಕೆ ಟೆಂಡರು, ಒಂದು ಹೆಚ್ಚು ಕಡಿಮೆ 39,000 ಕೋಟಿ ವಿತಿನ್ ಏನೋ ಒಂದು ದಿನಗಳಲ್ಲೇ ಪಾಸ್ ಮಾಡಿದರೆ. ಆ ಒಂದು ಟೆಂಡರ್ ತೆಗೆದುಕೊಂಡಿರ್ತಕ್ಕಂಥ ಒಂದು ಏಜೆನ್ಸಿಯನ್ನ ವಿಶ್ವಸಂಸ್ಥೆ ಬ್ಯಾನ್ ಮಾಡಿಟ್ಟಿದೆ, ಬ್ಲಾಕ್ ಲಿಸ್ಟ್ ಮಾಡಿಟ್ಟಿದೆ ಅನ್ನತಕ್ಕಂಥದ್ದು. ತುಂಬಾ ದೊಡ್ಡ ರಾಹು. ಆ ಒಂದು ಒಳ್ಳೆತನಕ್ಕೆ ರಾಹು ಬಡಿದು ಬಿಡ್ತು. ಒಳ್ಳೇದು ಮಾಡುವವನೇ ದೋಚಲಿಕ್ಕೆ ನಿಂತು ಬಿಡುತ್ತಾನೆ. ಅದಕ್ಕೆ ಗುರು ಜಾತಕದಲ್ಲಿ ಗುರು ರಾಹು ಸಂಧಿ ಇರಬಾರ್ದು. ಅಲ್ಲಿಗೋಯ್ತು ನಿಮ್ಮ ಮರ್ಯಾದೆ. ಏನ್ ಮಾಡಿ ಏನು ತಿನ್ನೋದು ಇಷ್ಟು ಊಟಕ್ಕೆ. ಒಂದು ಗುರು ಜ್ಞಾನಕಾರಕ, ಮೋಕ್ಷ ಬೋಧನೆ ಮಾಡಿದ್ರೆ ತುಂಬಾ ಹೆಸರು ಅದು. ಅದಕ್ಕೆ ಗುರು ಕೇತು ಕಾಂಬಿನೇಷನ್ ಹೇಳಿದ್ರೆ ಕೋಟಿಗೊಬ್ಬ ಅಂತ ಹೇಳ್ತಾರೆ. ಕೋಟಿಗೊಬ್ಬ ಜಾತಕ ಇಲ್ಲ ಕೋಟೀಶ್ವರ ಜಾತಕ ಅನ್ನತಕ್ಕಂಥ ಒಂದು ಭಾವ ಉಂಟು. ದ್ಯಾಟ್ ಇಸ್ ದಿ ಬ್ಯೂಟಿಫುಲ್. ಸೊ ನಿಮ್ಮ ಜಾತಕದಲ್ಲಿ ಅದಿದೆಯಾ? ದಯಮಾಡಿ ಕೇಳ್ಕೊಳ್ಳಿ. ಶುಕ್ರ ರಾಹು ಇದೆಯಾ? ಶುಕ್ರ ಕೇತು ಇದೆಯಾ? ಗುರು ರಾಹು ಇದೆಯಾ? ಗುರು ಕೇತು ಇದೆಯಾ? ಯಾವ ಭಾವದಲ್ಲಿದೆ? ಆ ದಶೆ ನಡೀತಿದ್ಯಾ? ಬರೀ ಗುರು ಒಂದು ಬಂದು ಬಿಟ್ರೆ ತಕ್ಷಣ ನಿಮ್ಗೆ ಒಳ್ಳೇದು ಕೆಟ್ಟದ್ದು ಅನ್ನತಕ್ಕಂಥದ್ದಲ್ಲ. ಈಗ ನೋಡಿ, ಧನಸ್ಸು ಲಗ್ನ, ಧನಸ್ಸು ರಾಶಿಯವರಿಗೆ ಗುರು ಅಷ್ಟಮವೇ ಹೌದು. ಸುಖಕಾರಕ ಅಷ್ಟಮ, ಲಗ್ನಕಾರಕ ಅಷ್ಟಮ. ಅಲ್ಲೊಂದಿದೆ ಮ್ಯಾಜಿಕ್. ತನ್ನೂರಲ್ಲಿ ಇರತಕ್ಕಂಥವನಿಗೆ ಬಾಧೆಯುಂಟು, ಆದರೆ ಬೇರೆ ಊರು, ಬೇರೆ ಬದುಕು ಅನ್ನತಕ್ಕಂಥ ಹೋಗತಕ್ಕಂಥವರಿಗೆ ಅಲ್ಲಿ ಬೇರೆಯೇ ಆದಂತ ವಿಶೇಷತೆ ಉಂಟು. ಅದನ್ನ ಹೇಳ್ತೇನೆ. ಪ್ಲಸ್ ಕೆಲವೊಂದು ಗೃಹ ಸಂಧಿಗಳು ಇಂಥವರ ಸುದ್ದಿಗೆ ಹೋಗಬಾರದು ಅಂತ ಹೇಳ್ತೇವೆ ಅಲ್ವಾ, ಹಾಗೆ ಇಂಥದ್ದು ನಿಮ್ಮ ಜಾತಕದಲ್ಲಿ ಇರಬಾರದು. ಇತ್ತು ಅಂದ್ರೆ ಎಂತ ಲಕ್ಷ್ಮಿ ಇದ್ದರು ಅಲ್ಲೊಂದು. ಈಗ ನೋಡಿ, ಶುಕ್ರ ಕೇತು ಇದೆ ಒಂದು ರಾಜನಿಗೆ, ಆತನ ಎಡವಟ್ಟು ಕೆಲವೊಂದು ಪ್ರಸಂಗಗಳು ನೋಡಿ. ಲಕ್ಷ್ಮಿಯನ್ನು ಕೊಟ್ಟಿದೆ, ಮನೆಯ ಮಹಾಲಕ್ಷ್ಮಿಯೇ ನೆಮ್ಮದಿಯಾಗಿಲ್ಲ. ಮನೆಯ ಮಹಾಲಕ್ಷ್ಮಿ ಬಿಟ್ಟು ಎಗ್ಗು ಸಿಗ್ಗು ಇಲ್ಲದೆ ಕೆಲವೊಂದಿರುತ್ತೆ.
ಮುಚ್ಚಿ ತಿನ್ನೋದು ಮುಚ್ಚಿಯೇ ತಿನ್ನಬೇಕು. ಸ್ನಾನ ಎಲ್ರೂ ಮುಂದ್ಗಡೆ ಮಾಡ್ತೀವಿ, ಎಲ್ರಿಗೂ ಮಾಡೋದು ಸ್ನಾನನೇ ಅಂತ ಪಬ್ಲಿಕ್ ಆಗಿ ಸ್ನಾನ ಮಾಡಕ್ಕಾಗುತ್ತ ಮಕ್ಳೇ? ಬಟ್ಟೆ ಎಲ್ಲ ಬಿಚ್ಚಿ ಎಲ್ರೂ ಟಾಯ್ಲೆಟ್ಗೆ ಹೋಗೋದು ಅಂತ ಪಬ್ಲಿಕ್ ಆಗಿ ಟಾಯ್ಲೆಟ್ ಆಗಿ ಕುತ್ಕೊಳಕ್ಕಾಗುತ್ತ ಮಕ್ಳೇ? ಎಲ್ರು ಒಂದು ಧರ್ಮಬದ್ಧ ಕಾಮ, ಅರೆ ಅವ್ರು ಮಾಡೋದು ಅದೇ, ನಾನ್ ಮಾಡೋದು ಅದೇ, ಒಂದ್ 4 ಗೋಡಿನಲ್ಲಿ ಬಾಗಿಲು ಹಾಕೊಂಡು ಧರ್ಮಬದ್ಧ ಕಾಮ ಅನ್ನೋದಿದೆ. ಎಲ್ಲ ಎಗ್ಗು ಸಿಗ್ಗಿಲ್ಲದೆ ಹೊರಗಡೆ ಬಂದು ನಿಂತ್ಕೊಂಡು ಮಾಡೋದು ಅಂದ್ರೆ ಅಸಹ್ಯದ ಪರಮಾವಧಿ ಅಲ್ವಾ? ಹೆಸರು ಕೇಳೋದಲ್ವಾ? ನೋಡಿ, ಗುರು ಅಷ್ಟಮ ಆತನಿಗೆ ಅದರ ಪ್ರಜ್ಞೆ ಇಲ್ಲ. ದಿಸ್ ವಿಲ್ ವೇರ್ ಇಟ್ ವಿಲ್ ಇಂಡಿಕೇಟ್ ವಾಟ್ ಆರ್ ಯು ಸಿಗ್ನಲಿಂಗ್. ಒಂದು ದೊರೆಯಾದವನು, ಆ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಆ ಒಂದು ಧರ್ಮ ದೇವತೆ ಆಗ್ಬಿಡ್ತಾರೆ. ತಾವು ಮಾತಾಡೋದು, ತಾವು ಹೋಗೋದು. ಈಗ ನೋಡಿ, ನಮ್ಮ ದೊರೆಯನ್ನ ನೋಡಿ, ಯಾರ್ಯಾರನ್ನೆಲ್ಲ ಭೇಟಿ ಆಗ್ತಿದ್ದಾರೆ ನೋಡಿ. ಅವರನ್ನ ಒಪ್ಕೊಳ್ಳಲಿ, ಒಪ್ಪಿಕೊಳ್ಳದೆ ಇರಲಿ. ನಾನು ಹೇಳಿದ್ದೆ, ತುಲಾ ಲಗ್ನ ಆತ್ಮಕಾರಕ ಶುಕ್ರ ನೋಡಿ ವಿಶೇಷವಾಗಿ ಅದ್ಭುತವಾಗಿದೆ. ಸೊ ಈ ವಿಲ್ ಡೂ ರಾಜರ್ಷಿ ತರ ಆಗ್ಬಿಡ್ತಾರೆ, ಅವ್ರು ಹೊರಟುತನ ಬಿಟ್ಬಿಡ್ತಾರೆ, ಅವ್ರ ರಭಸ ಬಿಟ್ಬಿಡ್ತಾರೆ, ಬದಲಾವಣೆ ತರ್ಲಿಕ್ಕೆ ಹೋಗ್ತಾರೆ ಅನ್ನತಕ್ಕಂಥದ್ದು ಹೇಳಿದ್ರು. ಎಲ್ಲರ ಹತ್ರ ಹೋಗಿದ್ದಾಳೆ. ಜಗದೀಶ್ ಶೆಟ್ಟರ್ ತಗೊಳ್ಳಿ, ಯಡಿಯೂರಪ್ಪ ಅವ್ರ ಹತ್ರ ಹೋಗಿ, ದೇವೇಗೌಡರ ಹತ್ರನೂ ಹೋಗಿ, ಎಲ್ಲರ ಹತ್ರ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ತನ್ನೂರಿನ ಜನಗಳ ಹತ್ರ ಹೋಗಿದ್ರೆ ಕೆಲವೊಂದು ಭರವಸೆಗಳು. ಇಲ್ಲೊಂದು ಆಸ್ಪತ್ರೆ ಕಟ್ಟಿಸ್ತಾನೆ ಅಂತ ಹೇಳಿದ್ರೆ ಅವ್ರ ಜಾತಕದಲ್ಲಿದೆ. ಧರ್ಮ ಕರ್ಮಾಧಿಪತಿ ಇದ್ದರೆ ಜೊತೆಯಲ್ಲಿ ಅಂಥದ್ದೊಂದು ಕೆಲಸ ಮಾಡಿಸುತ್ತೆ ನೋಡಿ. ಅವ್ರ ಪ್ರತಿ ಹೆಜ್ಜೆ ತುಂಬಾ ಜಾಗರೂಕರಾಗಿ ಹೆಜ್ಜೆ ಇಡ್ತಿದ್ದಾರೆ. ಮಾಡಿಸುತ್ತೆ ಅದು. ಆತ್ಮಕಾರಕ ಸ್ಟ್ರಾಂಗ್ ಇದ್ದರೆ ಅನ್ನತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಅಮಾತ್ಯಕಾರಕ ಮಂತ್ರಿ, ಬ್ಯೂಟಿಫುಲ್, ದಟ್ ಇಸ್ ಫ್ಯಾಂಟಾಸ್ಟಿಕ್, ಸೂಪರ್ ಆಗಿ ಕೂತಿದೆ. ಅಮಾತ್ಯಕಾರಕ ಶನಿ ಬುಧನ್ ಸಾರ, ಬುಧನು ಆತ್ಮಕಾರಕನ ಜೊತೆಯಲ್ಲಿ ಭಾಗ್ಯದಲ್ಲಿ ಕುಳಿತಿದೆ. ಸೂಪರ್. ಸೊ ತನ್ನ ನಡೆ ಒಂದು ರೀತಿ ಚೆಸ್ ರೀತಿ ನಿಧಾನವಾಗಿ ಒಂದು ಮೂವ್ಮೆಂಟ್ ಅಲ್ಲೇ ಕೆಲವೊಂದು ನಡೀತಿದೆ. ನಿಮ್ ಜಾತಕನು ಅದಕ್ಕೆ ಅದನ್ನ ತುಲನೆ ಮಾಡ್ಕೊಳ್ಳು. ನನ್ನ ಆಲೋಚನೆ ಯಾಕೆ ಈಗ ದುಡುಕ್ದೆ, ಏನಕ್ಕೆ ನಾನು ಬಿಸ್ನೆಸ್ಗೆ ಹೋದೆ ಈ ಸಮಯದಲ್ಲಿ? ನಮಗ್ ಗೈಡೆನ್ಸ್ ಮಾಡೋದು ಗೊತ್ತು ಮಕ್ಳೇ, ನಮಗಿಲ್ಲ, ನಮಗ್ ಬರೋಲ್ಲ. ನೀವು ಜಗತ್ತಿನ ಅತಿ ದೊಡ್ಡ ಗುರುಗಳನ್ನೆಲ್ಲ ನೋಡಿ. ಶ್ರೀನಿವಾಸ ರಾಮಾನುಜನ್, ದ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್, ಮೆಸರಬಲಿ ಫೇಲ್ಡ್ ಇನ್ ಜಡ್ಜಿಂಗ್ ಪರ್ಸನಲ್ ಲೈಫ್. ತನ್ನ ಆರೋಗ್ಯ ಸಿಕ್ಕಾಬಟ್ಟೆ ಉಲ್ಪಣ ಮಾಡಿಟ್ಕೋಬಿಟ್ರು. ಕ್ಷಯ, TB, ಆ ಉಸಿರಾಟದ ಸಮಸ್ಯೆ ಇತ್ತು. ಇಂಗ್ಲೆಂಡ್ಗೆ ತಂಡಿ ಊರಿಗೆ ಹೋಗೋ ಆಗಿಲ್ಲ. ಹೋದ್ರು ಅದಕ್ಕೆ ಬೇಕಾದಂತ ಊಟ ಉಪಚಾರ ಬದಲಾಯಿಸ್ಕೋಬೇಕಿತ್ತು. ಇಲ್ಲ ನಾನು ವೈಷ್ಣವ, ನಾನು ಇದು ತಿನ್ನೋ ಆಗಿಲ್ಲ, ಇದು ಮುಟ್ಟೋ ಆಗಿಲ್ಲ, ಇದು ಕುಡಿಯೋ ಆಗಿಲ್ಲ ಅಂತ ತಮ್ಮದೇ ಆದಂತಹ ಒಂದು ಪದ್ಧತಿ, ಊಟ ಏನು ನೀವು ಒಮ್ಮೆ ಆಯ್ತು ಅಂದ್ರೆ ಆ ಒಂದು ಶ್ರೀನಿವಾಸ ರಾಮಾನುಜನ್ ಅವರ ಆ ಜೀವನ ಚರಿತ್ರೆಯನ್ನ ನೀವು ನೋಡಿ. ಪತ್ನಿ, ಅಮ್ಮ, ಕುಟುಂಬ, ಅದೊಂದು ಬೇರೆ ನೋವು. ಗುರು ಅವರಿಗೂ 6ನೇ ಮನೆ, ನಂಬ್ತೀರಾ? ಲಗ್ನಾಧಿಪತಿ ಬುಧ 6ನೇ ಮನೆ. ಗುರು ಬುಧ ಸೇರಿದರೆ ಲೆಕ್ಕಾಚಾರ, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಪ್ಲಾನಿಂಗ್, ಡಿಸೈನಿಂಗ್, ಸೂಪರ್. 2ನೇ ಮನೆಯಲ್ಲಿ ಶನಿ, ಪುಣ್ಯಾತ್ಮನಿಗೆ ಅಲ್ಲಿ ನೋಡಿ, ಧನಸ್ಥಾನದಲ್ಲಿ ಶನಿ, ಅದರಲ್ಲೂ ಪುಷ್ಯ ನಕ್ಷತ್ರವೇ ಆ ಶನಿ. ನಂಬ್ತೀರಾ? ಆ ಗುರು ಶನಿಯನ್ನ ನೋಡ್ತಿರ್ತಕ್ಕಂಥದ್ದು. ಬುಧನನ್ನ ಎಳ್ಕೊಂಡು ಜ್ಯೇಷ್ಠ ನಕ್ಷತ್ರ ಸಾರದಿಂದ ಶನಿಯ ಬುಧನ ಸಾರವನ್ನೇ ನೋಡ್ತಿರ್ತಕ್ಕಂಥದ್ದು. ಅಂಥದ್ದೊಂದು ವಿಸ್ಮಯ ಮಾಡಿದ್ರು ಕೂಡ ದುಡ್ಡು ಮಾಡ್ಕೊಳ್ಳಿಲ್ಲ ಪುಣ್ಯಾತ್ಮ. ಇದ್ರೆ 0, ಇಲ್ಲ ಅಂದ್ರೆ 0 ಅಂತೀವಿ. ಎಲ್ರಿಗೂ ದಾರಿ ತೋರಿಸಂತವ್ರು. 6ನೇ ಮನೇಲಿ ಗುರು ಇದ್ರೆ ವೃಣಂ, ಅಷ್ಟಮದಲ್ಲಿ ಗುರು ಇತ್ತು ಅಂದ್ರೆ ಪರದೇಶಂ ಅಂತ ಹೇಳ್ತಾರೆ. ಸೊ ಅಂಥದ್ದು ಧನುರ್ಲಗ್ನ ಧನುಸು ರಾಶಿಯವರಿಗೆ, ಊರು ಬಿಟ್ಟು ಊರು ಬಂದವರಿಗೆ ಅಲ್ಲೊಂದು ಮ್ಯಾಜಿಕ್ ಇದೆ. ಅಷ್ಟಮವೇ ಆದರೂ ಅದೇನು ಎತ್ತ ಅನ್ನತಕ್ಕಂಥದ್ದು ತಿಳಿಸ್ಕೊಡ್ತಾನೆ ಅಂತ ಹೇಳಿದ್ದೆ. ವಿಶೇಷವಾಗಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಧನಸ್ಸು ರಾಶಿಗೆ 2026 ಗುರು ಗೋಚಾರ ಫಲ. ನವೆಂಬರ್ 1ರವರೆಗೂ ತುಂಬಾ ಜಾಗ್ರತೆಯಿಂದಿರಿ ಮಕ್ಕಳೇ. ನವೆಂಬರ್ 1ರವರೆಗೂ ಗುರು ಅಷ್ಟಮ. ದೂರದಲ್ಲಿ ಮನೆ ಬಿಟ್ಟು ಹೋಗಿ ಇದ್ದೀರಿ, ವೃತ್ತಿಗೋಸ್ಕರ, ಉದ್ಯೋಗಕ್ಕೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಬದುಕು ಕಟ್ಟಿಕೊಂಡಿದ್ದೀರಿ ಅಂದ್ರೆ ಒಂದು ಅರ್ಧ ಭಾಗ ಚೇತರಿಸ್ತಾನೆ.
ಅರ್ಧ ಭಾಗ. ಗುರು ಕಾರಕ ಭಾವನಾಸ್ತಿ. ಅಷ್ಟಮ ಅಂದರೆ ಸಾವಿನಂತ ಒಂದು ರೀತಿಯ ಪ್ರಭಾವ. ಶನಿ 4ನೇ ಮನೇಲಿದ್ದಾನೆ, ಸಾವು ಕೊಡಲ್ಲ, ಭಯ ಬಿಡಿ. ಗುರುಗಳೇ ಸಾವು ಬಂದ್ಬಿಡುತ್ತಾ? ಅಲ್ಲ, ಸಾಲಗಾರರಾಗುತ್ತೀರಿ ಜವಾಬ್ದಾರಿ ಹೊತ್ತುಕೊಂಡು. ಅಲ್ಲಿ ನೋಡಿ, ಒಂದು ಗುರು ನಕ್ಷತ್ರ, ಅದು ಕೂಡ 18ಕ್ಕೆ ಶನಿ ನಕ್ಷತ್ರ ಜಾರಿ ಬಿಡ್ತು, ಬಾಧಕ ನಕ್ಷತ್ರ. ಆಗಸ್ಟ್ 18ರಿಂದ ಆಶ್ಲೇಷ, ಅದು ಕೂಡ ಮಾರಕ ನಕ್ಷತ್ರ. ನಿಮಗೂ ಬುಧನಿಗೂ ಆಗೋಲ್ಲ, ಗುರು ಶನಿ ಸಮಾನ. ಈ ಒಂದು 60 days ಇಸ್ ಅ ಗುಡ್ ಪೀರಿಯಡ್. ಜೂನ್ 18ರಿಂದ ವಿಶೇಷವಾಗಿ ಆಗಸ್ಟ್ 18 ಒಂಚೂರು ಚೇತರಿಸುತ್ತೆ. ಸ್ಥಿತಿ, ಇರೋ ಗತಿ, ವ್ಯವಸ್ಥೆ ಇದನ್ನ ನಿಮಗೆ ಅದ್ಭುತವಾಗಿ ಕೊಡತಕ್ಕಂಥದ್ದಾಗುತ್ತೆ. ಯೋಚಿಸ್ಬೇಡಿ, ಚೆನ್ನಾಗಿದೆ. ಹೈ ರಿಸ್ಕ್ ತಗೋಬೇಡಿ, ಯಾವ ರಿಸ್ಕ್ ತಗೋಬೇಡಿ, ತಲೆ ಕೆಡಿಸುತ್ತೆ. ಅಲ್ಲಿ ನೋಡಿ, ಗುರು ಅಷ್ಟಮಕ್ಕೆ ಜಾರತಿದ್ದಾಗೆ ಶುಕ್ರ ಬುಧರ ಸಮ್ಮಿಳಿತ 7ನೇ ಮನೇಲಿ ಬಂದು ಕೂತಿದೆ. ಡೈವರ್ಸ್ ಸಮಸ್ಯೆ ಇರೋರಿಗೆ 100% ಷಷ್ಟಾಧಿಪತಿ ಸಪ್ತಮ, ಸಪ್ತಮಾಧಿಪತಿ ಸಪ್ತಮ. ಆಮೇಲೆ ನೋಡಿ, ಜೂನ್ 2ನೇ ತಾರೀಕು ಅಷ್ಟಮಾಧಿಪತಿ ಚಂದ್ರ ನಿಮ್ಮ ಮನೆಯಲ್ಲೇ ಮೂಲ ನಕ್ಷತ್ರ ಕೇತು ನಕ್ಷತ್ರದಲ್ಲಿ ಕುಳಿತಿದೆ. ಆ ಒಂದು ಕೇತು ಭಾಗ್ಯದಲ್ಲಿ ಕುಳಿತಿದೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ 1, 5, 9 ಲಕ್ಷ್ಮೀ ಸ್ಥಾನಗಳು ಅಂತ ಹೇಳ್ತವೆ. 5ನೇ ಮನೇಲಿ ಕುಜ, ಅಲ್ಲೂ ಕೂಡ ಶುಕ್ರನ್ ಸಾರವೇ. ಸೊ ನಿಮಗೆ ಇಷ್ಟೇ ಅರ್ಧ ಬಲ, ಶತ್ರುಗಳ ಬಲ, ನಿಮ್ಮ ಎದುರಾಳಿಗಳ ಬಲ, ಅಕಸ್ಮಾತ್ ಡೈವರ್ಸ್ ಕೇಸುಗಳಿದೆ, ವ್ಯವಹಾರ ಕೇಸುಗಳಿದೆ, ಪಾಲುದಾರಿಕೆಯ ಕೇಸುಗಳಿದೆ, ತಲ್ಲಣ ಉಂಟು ಮಾಡತಕ್ಕಂಥದ್ದಾಗುತ್ತದೆ, ಏರುಪೇರು ಉಂಟು ಮಾಡತಕ್ಕಂಥದ್ದಾಗುತ್ತದೆ. ತಲ್ಲಣ, ಏರುಪೇರು, ಅದು ಉಲ್ಟಾ ಆಗ್ತಕ್ಕಂಥದ್ದಾಗುತ್ತೆ. ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ನೋಡಿ, ಕಾಂಪ್ರಮೈಸ್. ಗುರು ಅಷ್ಟಮದಲ್ಲಿದ್ರೆ ಏನು ಅಂತಾನೆ ಹೇಳ್ತಾನೆ, ನೀವು ಮುಖ್ಯ ಸ್ಥಾನ ಪಡೆಯಲು ಏನು ಪ್ರಯತ್ನ ಮಾಡಿದರೂ ಆಗಲು ಬಿಡುವುದಿಲ್ಲ. ಯು ವಿಲ್ ಬಿ ಫೇಲ್ಡ್ ಇನ್ ದೋಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೋಡಿ, ಗುರು ಅಲ್ಲಿ ಉಚ್ಚಂಗತನಾದರೂ ಒಂಟಿ ಗುರು. ಅಲ್ಲಾಗಿರ್ತಕ್ಕಂಥ ಕೆಲವೊಂದು ಘಟನೆಗಳು ನೋಡಿ, ಎಜುಕೇಶನ್ ಸಿಸ್ಟಮ್ ನಲ್ಲೇ ಒಂದು CBSE ಇರಬಹುದು, ನೀಟ್ ಇರಬಹುದು, ದೊಡ್ಡ ಸ್ಥಾನದಲ್ಲಿರುವವರಿಗೆ ಅವಮಾನ, ಬಾಧೆ, ಗೌರವ ಬಾಧೆ, ಎಜುಕೇಶನ್ ಸಿಸ್ಟಮ್, ಬ್ಯಾಂಕಿಂಗ್ ಸಿಸ್ಟಮ್, ಎಕನಾಮಿಕ್ ಅಡ್ವೈಸರ್, ಸ್ಟಾಕ್ ಮಾರ್ಕೆಟ್ ಅಡ್ವೈಸರ್, ಫಾರಿನ್ ಇನ್ವೆಸ್ಟರ್ಸ್, ಇದೆಲ್ಲ ನೋಡಿ ಹಿಂಗೆ ಸೆಳೆತ ಆಗ್ತಿರ್ತಕ್ಕಂಥದ್ದು. ಅಲ್ಲಿ ನೋಡಿ, ವಿಚಿತ್ರವಾಗಿ ಬಂಗಾರದ ಬೆಲೆ ಡಿಪ್ಪು, ಒಂದು ಬೆಳ್ಳಿಯ ಬೆಲೆ ಕೂಡ ಹೆಚ್ಚು ಕಡಿಮೆ ಒಂದು 10 ರಿಂದ 12 ಸಾವಿರ ಇಳಿದಿರ್ತಕ್ಕಂಥದ್ದು. ಗಮನಿಸಿ, ಸೂಕ್ಷ್ಮವಾಗಿ ನೋಡಿ. ಗುರು ಅಷ್ಟಮದಲ್ಲಿರುವುದರಿಂದ, ಬಾಧಕ ನಕ್ಷತ್ರಗಳ ಮೇಲೆ ಮೂವ್ ಆಗೋದ್ರಿಂದ ಕೊಡೋದು, ತಗೊಳ್ಳೋದು, ಮಾಡೋದು, ಇನ್ವೆಸ್ಟ್ಮೆಂಟ್ ತುಂಬಾ ಹುಷಾರಾಗಿ, ಏನು ಕೈ ಬಿಚ್ಚಲಿಕ್ಕೆ ಹೋಗ್ಬೇಡಿ. ಸಾಲ ಅನ್ನೋದಿತ್ತು ಅಂದ್ರೆ ನೀವು ಬೇಕಾದ್ರೆ ಬೇಜಾರೇ ಮಾಡ್ಕೋಬೇಡಿ. ಕುಜನಿಗೆ ಮೂಲ ತ್ರಿಕೋಣದಲ್ಲಿ ಕೇತು, ಕೇತುವಿಗೆ ಮೂಲ ತ್ರಿಕೋಣದಲ್ಲಿ ಚಂದ್ರ ಕೇತು, 100% ಯು ವಿಲ್ ಗ್ಲೀಡ್. ನಿಲ್ಸ್ಬಿಡಿ, ಬೇಡವೇ ಬೇಡ. ದರ್ ಇಸ್ ಅ ವೆರಿ ಬಿಗ್ ಬಿಲ್ಡರ್ ಮೊನ್ನೆ ಮಾತಾಡ್ತಾರೆ, 42% ಇಟ್ ಇಸ್ ಗೋಯಿಂಗ್ ಟು ಬಿ ಕೊಲ್ಯಾಪ್ಸ್ ಪ್ರಾಪರ್ಟಿ ಪ್ರೈಸಸ್ ಅಂತ ಹೇಳ್ಬಿಟ್ಟು, ಅಪಾರ್ಟ್ಮೆಂಟ್ಗಳು. ದಟ್ ಇಸ್ ವಾಟ್ ಗೋಯಿಂಗ್ ಟು ಹ್ಯಾಪನ್. ಕುಜನಿಗೆ ಕೇತು, ಕೇತುವಿಗೆ ಚಂದ್ರ ಬರತಕ್ಕಂಥ ಈ ಮೂವ್ಮೆಂಟ್ ಅಲ್ಲಿ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಏನು ತಗೋಬಿಟ್ಟಿದ್ರು, ಒಂದು 6 ತಿಂಗಳು 1 ವರ್ಷ ಕಟ್ಟಿದ್ರಿ, ಬೇಡವೇ ಬೇಡ, ನೀನ್ ಇಟ್ಕೋ ಹೋಗ ಅಂತ ಹೇಳ್ಬಿಡಿ ಬ್ಯಾಂಕ್ಗೆ. ನನ್ ಸವಾಸನೆ ಬೇಡ, ಹೋಗಿ ಕ್ಲೋಸರ್ ಮಾಡಿ, ಹೋಗಿದ್ದೋಗ್ಲಿ. ಸುಟ್ಟಾಕುತ್ತೆ ಮಕ್ಕಳ ನಿಮ್ಮನ್ನ. ನಿಮ್ಗೆ ಯಾರು ಸಪೋರ್ಟ್ ಇಲ್ಲ. ಅಲ್ಲಿ ನೋಡಿ, ಶುಕ್ರ ಬುಧ ಅದೊಂದೇ. ಸೊ ನಿಮ್ಮ ಮನೆಯಲ್ಲಿ ನಿಮಗೆ ಸ್ಟ್ರಾಂಗ್ ಇರೋದು ನಿಮ್ಮ ಸಂಗಾತಿ ಇರ್ತಾರೆ, ಅವರನ್ನ ಇಟ್ಕೊಂಡ್ಬಿಡಿ. ನಿಮ್ಮ ಗಂಡನೋ ನಿಮ್ಮ ಹೆಂಡತಿಯೋ ಅವರಿಗೆ ಬಲ ಬರತಕ್ಕಂಥ ಒಂದು ಭಾವವಾಗುತ್ತದೆ ವಿಶೇಷವಾಗಿ. ಆರ್ ಇಸ್ ಬ್ಯೂಟಿಫುಲ್. ನೀವೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಸಂಗಾತಿ ಮಾತು ಕೇಳಬೇಕು. ಸೂರ್ಯ ಚೆನ್ನಾಗಿದ್ದಾನೆ, ತಂದೆ ಮಾತು ಕೇಳಿ, ತಂದೆ ಸಮಾನರಾದಂಥವರ ಮಾತು ಕೇಳಿ. ಚಂದ್ರ ನಿಮ್ಮನೆಗೆ ಬಂದಿರೋದ್ರಿಂದ ಅಷ್ಟಮಾಧಿಪತಿ ಆದರೂ ಕೂಡ ಕೆಲವು ಮಾತುಗಳು ನಿಮಗೆ ಪಥ್ಯ ಆಗೋದಿಲ್ಲ. ತಾಯಿ ಮಾತು ಕೇಳೋಲ್ಲ, ತಂದೆ ಮಾತು ಕೇಳೋಲ್ಲ, ಗುರುಗಳ ಮಾತು ಕೇಳೋಲ್ಲ. ಜ್ಞಾನಕಾರಕನೇ ಅಷ್ಟಮ. ನೆನಪಿಟ್ಕೊಳ್ಳಿ, ಬುದ್ಧಿ ವಿಪರೀತ ಬುದ್ಧಿ. ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಬಂಗಾರದಲ್ಲಿ ಹಾಕ್ತೀನಿ, ಬಿಟ್ಕಾಯಿನ್ ಅಲ್ಲಿ ಹಾಕ್ತೀನಿ, ಇನ್ನೊಂದು ಮಾಡ್ತೀನಿ, ಸುಟ್ಟು ಹಾಕಿ ಬಿಡುತ್ತದೆ.
ಒನ್ಲಿ ದೋಸ್ ಹೂ ಆರ್ ಇನ್ ಟು ಎಂಟರ್ಟೈನ್ಮೆಂಟ್, ಅಂದರೆ ಮುಖ್ಯ ಅಧಿಕಾರಿ ಅಲ್ಲ, ಕೆಳ ಅಧಿಕಾರಿ, ಹಿಂದುಗಡೆ ಇರಬೇಕು. ನಿಮಗೆ ಮೈನ್ ಡಿಸಿಷನ್ ಇದೊಂಥರ ಪೊಲೀಸ್ ಸ್ಟೇಷನ್ ಅಲ್ಲಿ ರೈಟರ್ ತರ ಅವರೇ ಎಲ್ಲ ಮಾಡೋದು. ಆ ಒಂದು FIR ಬರಿಬೇಕಾದ್ರೆ ಬ್ಯೂಟಿಫುಲ್, ಬಟ್ ಅವ್ರಿಗೆ ಹೆಸರೇ ಬರೋಲ್ಲ. ಅಂಥದ್ದೊಂದು ಸ್ಥಿತಿ. ಒಂದು ಡಾಕ್ಯುಮೆಂಟೇಶನ್ ರೀಡರ್, ರೈಟರ್, ಸ್ಕ್ರಿಪ್ಟ್ ರೈಟರ್, ಎಕ್ಸ್ಪೋರ್ಟ್ ಇಂಪೋರ್ಟ್, ದೂರದಲ್ಲಿ ಕೆಲಸ, ದೂರದಲ್ಲಿ ಉದ್ಯೋಗ, ದೂರದಲ್ಲಿ ಇವಾಗ ಡೆಲ್ಲಿಲಿ ಇದ್ದೀರಿ ಬೆಂಗಳೂರು ಬಂದ್ಬಿಟ್ಟಿದ್ರಿ, UPಲಿ ಇದ್ದೀರಿ ಮುಂಬೈಗೆ ಬಂದ್ಬಿಟ್ಟಿದ್ರಿ, ಮುಂಬೈಲಿ ಹುಟ್ಟಿದವರು ಚೆನ್ನೈಗೆ ಬಂದು ಉಳಿದಿದ್ರಿ. ಅಂಥವರಿಗೆ ಅರ್ಧ ಬಲವಾದ್ರೂ ಕೊಡುತ್ತೆ. ತನ್ನೂರಲ್ಲಿ ಉಳ್ಕೊಂಡು ತನ್ನೂರಲ್ಲೇ ಏನೋ ಮಾಡ್ತೀನಿ ಅಂದ್ರೆ ನಿಮಗೆ ಇರೋ ಸ್ಥಾನ, ಕೆಲಸ ಬಿಡಬೇಕು ಅನ್ಸುತ್ತೆ, ಉದ್ಯೋಗ ಬಿಡಬೇಕು ಅನ್ಸುತ್ತೆ, ವ್ಯವಹಾರ ಬಿಡಬೇಕು ಅನ್ಸುತ್ತೆ, ಎಲ್ಲಾದ್ರೂ ಬಿಟ್ಟು ಎದ್ದು ಹೋಗಬೇಕು ಅನ್ನಿಸ್ತಕ್ಕಂಥ ಒಂದು ಭಾವಾರ್ಥ ಆಗತಕ್ಕಂಥದ್ದು ಆಗುತ್ತದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಪೇನ್ಫುಲ್. ವೆರಿ 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 ಕೇರ್ಫುಲ್, ವೆರಿ ಕೇರ್ಫುಲ್. ವಿಶೇಷವಾಗಿ ಧನುಸು ರಾಶಿ, ಆರೋಗ್ಯ ನೋಡ್ಕೊಳ್ಳಿ, ಮನಸ್ಸು ನೋಡ್ಕೊಳ್ಳಿ. ಕೋರ್ಟ್ ಮೆಟ್ಲತ್ಸೋದು, ಅದರಲ್ಲೂ ಈ ಡೈವರ್ಸ್ ಕೇಸ್ ಅಂತೂ ನಿಮ್ಮನ್ನ ಹಣ್ಣಗಾಯಿ ನೀರ್ಗಾಯಿ ಮಾಡಿಬಿಡುತ್ತೆ. ಬೇರೆ ಬೇರೆ ವಿಚಿತ್ರವಾದಂಥ ಕೈಯಾಲುಗಳು, ಇನ್ನೊಂದು ನೋಡ್ತಕ್ಕಂಥದ್ದು. ಗುರು ಕೆಟ್ಟು ಬಿಟ್ಟಿದ್ದಾನೆ ಮಕ್ಕಳೇ. ಗುರು ಕೆಡ್ತು. ಅದರಲ್ಲೂ ನೋಡಿ, ಈ ಒಂದು 16 ದಿನ ತಪ್ಪಾಸ್ಕೋತೀನಿ ಅನ್ನೋಷ್ಟಲ್ಲೇ ಪುಷ್ಯ ನಕ್ಷತ್ರ ಬಂತು. ಒಂಚೂರು ಪರವಾಗಿಲ್ಲ, ಬಟ್ ನೋಡೋಕ್ ಮಾತ್ರ ಗಟ್ಟಿಯಾಗಿ ಫಿಟ್ ಆಗಿ ಕಾಣಿಸ್ತಿದ್ರಿ. ಒಳಗಡೆ ಪುಕ ಉಮಾ ಗೋಲ್ಡ್ ಹಾಕೊಂಡು ಓಡಾಡ್ದ ಹಾಗೆ. ಜಾಗ್ರತೆ. ಷಷ್ಠಾಧಿಪತಿ ಶುಕ್ರ ಸಪ್ತಮದಲ್ಲಿ ಬಂದಿದ್ದಾನೆ. 100% ಪಾರ್ಟ್ನರ್ಶಿಪ್, ಬಿಸ್ನೆಸ್, ಫ್ರೆಂಡ್ಶಿಪ್ ಬಿಸ್ನೆಸ್, ಟ್ರೇಡಿಂಗ್ ಬಿಸ್ನೆಸ್. ಇನ್ನೊಂದು ಬೋಟಿಕ್ ಹಾಕ್ಬಿಡೋಣ, ಬಟ್ಟೆ ಅಂಗಡಿ ಮಾಡ್ಬಿಡೋಣ, ಬಂಗಾರದ ಅಂಗಡಿ ಮಾಡ್ಬಿಡೋಣ, ಲೆಂಡಿಂಗ್ ಬಿಸ್ನೆಸ್ ಮಾಡ್ಬಿಡೋಣ, ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋಣ, ಹೈ ರಿಸ್ಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ಬಿಡೋಣ. ಏನೇನೋ ಮಾಡ್ಲಿಕ್ಕೆ ಹೋಗತಕ್ಕಂಥದ್ದು ಬೇಡ, ಏನು ಬೇಡ. ಕೀಪ್ ಒಂದು ನಿಮ್ಮ ಲಿಕ್ವಿಡ್ ಕ್ಯಾಶ್ ಸ್ವಲ್ಪ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಜೇಬಲ್ಲಿ 1,000 ರೂಪಾಯಿ ಇಟ್ಕೋಬೇಕಷ್ಟೇ, ಜಾಸ್ತಿ ಇಟ್ಕೊಂಡು ಹೊರಗಡೆ ಹೋಗ್ಬೇಡಿ. ಮನೇಲೂ ಜಾಸ್ತಿ ದುಡ್ಡು ಇಡ್ತಕ್ಕಂಥದ್ದು ಬೇಡ. ನೋಡಿ, ಮೊನ್ನೆ ಯಾರೋ ಒಂದು ಹೆಣ್ಮಗು ಯಾವಾಗ್ಲೂ ಯೂಟ್ಯೂಬ್ ನಲ್ಲಿ ಬಂಗಾರ ಎಲ್ಲ ಹಾಕೊಂಡು ಬಂದು ದಲ್ ಅಂತ ಹೇಳ್ಬಿಟ್ಟು ತೋರ್ಸೋದಂತೆ. ನೋಡಿ, ಇದಿಂಗೆ ಅಂತ. ಎಲ್ಲೋ ಹೋಗಿದ್ದಾರೆ ಮಧ್ಯರಾತ್ರಿ, ಇಲ್ಲ ಕಳ್ಳರು ನುಗ್ಗು ಬಿಟ್ಟು ಬಂಗಾರನ ತೋರಿಸ್ತಿ ಅಂತ ಹೇಳ್ಬಿಟ್ಟು ಎಲ್ಲ ಬಂಗಾರ ಗನ್ ಪಾಯಿಂಟ್ ಅಲ್ಲಿ ಲೂಟಿ ಮಾಡಿ ಎತ್ಕೊಂಡು ಹೋಗಿದ್ದಾರೆ. ಬೇಕಿತ್ತ ನಿಮಗೆ? ಯೋಚನೆ ಮಾಡಿ ನೋಡಿ. ಈ ತರದ ಒಂದು ಅಪ್ರಬುದ್ಧ ಕೆಲಸಗಳು ನಡೆಯತಕ್ಕಂಥದ್ದಾಗುತ್ತದೆ. ಧನುಸು ರಾಶಿ ಮನೇಲಿ ಕಳ್ತನ. ಧನುಸು ಲಗ್ನದವರಿಗೆ ಮುಖ್ಯವಾಗಿ 100/100 ದಶಾಭುಕ್ತಿಗಳು ಉಲ್ಟಾ ಪಲ್ಟಾ ಇತ್ತು. ಬುಧನ್ ದಶೆಯೋ, ಶುಕ್ರನ್ ದಶೆಯೋ, ಕೇತು ದಶೆಯೋ, ಏನಾದರೂ ಇತ್ತು. ಬುಧನ್ ದಶೆ, ಕೇತು ದಶೆ ಆದ್ರೂ ಮೋಕ್ಷದ ಚಿಂತನೆ. ಶುಕ್ರ ದಶೆ, ರಾಹು ದಶೆ. ಗುರುವಿಗೆ ರಾಹು ಆಗೋದಿಲ್ವಲ್ಲ, ಗುರು ಚಾಂಡಾಳ ಆಗ್ಬಿಡ್ತು. ಚಂದ್ರ ದಶೆ, ಅಷ್ಟಮಾಧಿಪತಿ ದಶೆ. ಸೊ ಇಂಥ ಒಂದು ಪ್ರಭಾವಗಳು ಇತ್ತು. ಮುಖ್ಯವಾಗಿ ಈ ಪೂರ್ವಾಷಾಢ ನಕ್ಷತ್ರ ತುಂಬಾ ಹುಷಾರಾಗಿರ್ತಕ್ಕಂಥದ್ದು. ಈ ಪೂರ್ವಾಷಾಢ ನಕ್ಷತ್ರ, ಮೂಲ ನಕ್ಷತ್ರದವರಿಗೆ ವೈರಾಗ್ಯ ಬಾಧ. ಯಾಕೆಂದ್ರೆ ಗುರುವಿನ ಆ ಕೇತು ಅಲ್ಲಿ ನೋಡಿ ಎಲ್ಲಿ ಕುಳಿತಿದ್ದಾನೆ, ಆತ್ಮಕಾರಕನ ಮನೇಲಿ ಕುಳಿತಿದ್ದಾನೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ನಿಮಗೆ ಬರಬೇಕಾದಂತ ಭೂಮಿಯಲ್ಲಿ ಒಂದು ಅಸ್ತವ್ಯಸ್ತ, ಹೆಣಗಾಡಬೇಕಾಗುತ್ತೆ. ಆದಷ್ಟು ಕಾಂಪ್ರಮೈಸ್ ಆಗೋಗಿ. ಇದೊಂಥರ ಜ್ವರದ ಸಮಯ, ಗಂಜಿಯೇ ತಿನ್ನಬೇಕು, ಇನ್ನೇನು ಆಗೋದಿಲ್ಲ. ಗುರು ಬಂದು ಏನ್ ಗೊತ್ತಾ, ಅವಮಾನ, ಅಪಮಾನ, ಕೋರ್ಟು, ಪೊಲೀಸ್ ಸ್ಟೇಷನ್ನು, ಇಲ್ಲದ ತಕರಾರುಗಳು. ಸೊ ಧನುಸು ರಾಶಿ ಇರಲಾರದೆ ಇರುವೆ ಬಿಟ್ಕೋತೀರಿ, ಅವಮಾನಗಳ ಪಾಲಾಗ್ತೀರಿ. ಯಾರ್ದೋ ನಂಬಿ ಶೂರಿಟಿ ಕೊಡೋದು, ಯಾರನ್ನೋ ನಂಬಿ ಇನ್ವೆಸ್ಟ್ಮೆಂಟ್ ಮಾಡೋದು. ಇಂಥದಕ್ಕೆ ಬೇಗ ಗುರು ಅಷ್ಟಮದಲ್ಲಿ ಇತ್ತು ಅಂತ ಹೇಳದ ಅಂದ್ರೆ ನಂಬುವುದು, ಶೂರಿಟಿ ಕೊಡೋದು, ಇಂಥ ಒಂದು ಇಲ್ಲೀಗಲ್ ಆಕ್ಟಿವಿಟೀಸ್, ಇಲ್ಲೀಗಲ್ ಬಿಸ್ನೆಸ್, ಇಲ್ಲೀಗಲ್ ಕನೆಕ್ಷನ್ಸ್ಗೆ ಹೋಗಿ ಸಿಲುಕಿಕೊಳ್ಳತಕ್ಕಂಥ ಒಂದು ಭಾವಾರ್ಥಕ್ಕಾಗಿ ಬಿಡುತ್ತದೆ. ವೆರಿ ವೆರಿ ಕೇರ್ಫುಲ್. ನೀವಿಷ್ಟೇ ಮಾಡಬೇಕು, ನಿತ್ಯ ಸುಂದರಕಾಂಡ ಪಾರಾಯಣ 1 ಅಧ್ಯಾಯ, ನಿತ್ಯ ಭಗವದ್ಗೀತೆ, ಗುರುಚರಿತ್ರೆ, ರಾಮರ ಗುಡಿಗೆ ಹೋಗಿ ಬೊಗಸೆ, ಕಡಲೆಕಾಳು ಬೊಗಸೆ, ತುಳಸಿ ಕೊಡ್ತಾ ಬನ್ನಿ. ಇಲ್ಲ ಹನುಮರಾಲಿ ಅಂತೂ ಇದ್ದೇ ಇರುತ್ತೆ, ಹೋಗ್ತಾ ಇರಿ. ಯಾಕಂದ್ರೆ ಶುಕ್ರ ಬುಧ ನಿಮ್ಮನ್ನ ಹೆಂಗಾಗುತ್ತೆ ಅಂದ್ರೆ, ಗೊತ್ತಿಲ್ಲದೆ ತಪ್ಪಾದ ವ್ಯಕ್ತಿಗಳು ಬರ್ತಾರೆ, ತಪ್ಪಾದ ಪರಿಚಯಗಳು, ತಪ್ಪಾದ ಗೆಳೆತನಗಳು. ನೋಡಿ, ಮೊನ್ನೆ ಒಂದು ಮಂಗಳೂರಲ್ಲಿ ನಡೆದಿದೆ. ಅಲ್ಲಿ ಏನೋ ಒಂದು ಬ್ಲಾಕ್ ಮೇಲ್ ಮಾಡಿದ್ದಾರೆ, ವಿಚಿತ್ರವಾದಂಥದ್ದು.
ವಿಚಿತ್ರವಾದಂಥದ್ದು. 2.25 ಕೋಟಿವರೆಗೂ ಅವನ್ ಸತ್ತೇ ಹೋಗ್ಬಿಟ್ಟಿದ್ದಾನೆ, ನಿನ್ನಿಂದಲೇ ಅವನ್ ಸತ್ತಿರೋದು ಅಂತೇಳಿ ಕಲೆಕ್ಷನ್ ಮಾಡಿರೋದು. 2.25 ಕೋಟಿ ಬ್ಲ್ಯಾಕ್ ಮೇಲಿಂಗ್. ಅಲ್ಲೊಂದು ಅನೈತಿಕ ಚಟುವಟಿಕೆ ಗಂಡಸು ಮಧ್ಯದಲ್ಲಿ ನಡೆದಿರತಕ್ಕಂಥದ್ದು. ಸೊ ಅದನ್ನ ರೆಕಾರ್ಡ್ ಮಾಡಿಕೊಂಡು ನೋಡಿ, ಈ ತರದ್ ನಡೆಯುತ್ತೆ. ವಿಚಿತ್ರ, ಅಸಹ್ಯ, ಹೇಳಬಾರದ್ದು, ಕೇಳಬಾರದ್ದು, ನಿಮ್ಮನ್ನ ಹೇಳ್ಕೊಳ್ಳೋದು ನಿಲ್ಸುತ್ತೆ. ನೀವು ಮಾಡದಿದ್ರು ನಿಮ್ ಜೊತೆಲಿ ಏನೋ ಒಂದಾಗಿದ್ದು, ಇದು ಏನೋ ಇದು ಅನ್ನತಕ್ಕಂಥದ್ದು. ಯಾವ ವ್ಯಕ್ತಿ ಸತ್ತೋಗಿದ್ದಾನೆ, ನಿನ್ನಿಂದಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಸಿಕ್ಕಾಬಟ್ಟೆ ಕಲೆಕ್ಷನ್ ಮಾಡಿದ್ದಾರೆ. ಈತ ನೋಡ್ಬಿಟ್ಟಿದ್ದಾನೆ ಆತ ಬದುಕಿರ್ತಕ್ಕಂಥದ್ದು, ಸೀದಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇಂಥ ಕೇಸ್ಗಳು ಬರ್ತವೆ, ನಿಮಗ್ ತಗಲಾಕೋತಾರೆ. ಯು ವಿಲ್ ಹ್ಯಾವ್ ಎ ರಾಂಗ್ ಪಾರ್ಟ್ನರ್ಶಿಪ್. ನೆನ್ಪಿಟ್ಕೊಳ್ಳಿ, ರಾಂಗ್ ಪಾರ್ಟ್ನರ್ಶಿಪ್, ರಾಂಗ್ ಫ್ರೆಂಡ್ಶಿಪ್, ರಾಂಗ್ ರಿಲೇಷನ್ಸ್, ರಾಂಗ್ ಕಮ್ಯುನಿಕೇಶನ್ಸ್, ರಾಂಗ್ ಬಿಸ್ನೆಸ್ ಡೀಲ್ಸ್. ಆ ಗುರು ಅಷ್ಟಮ ಅಂದ್ರೆ ರಾಂಗ್, ತಪ್ಪು, ಜ್ಞಾನ ಇರಲ್ಲ, ಅಜ್ಞಾನ, ಬುದ್ಧಿ, ವಿಪರೀತ ಬುದ್ಧಿ, ವಿಪರೀತ ದುಡ್ಡಿನ ಷಷ್ಠಾಧಿಪತಿ ಶುಕ್ರ, ಲಕ್ಷ್ಮೀನಾರಾಯಣ ಯೋಗ. ಅವ್ನು ಬಣ್ಣದ್ದು ನೋಡಿ. ಮೊನ್ನೆ ಕೂಡ ಮತ್ತೆ ನಾ ಹೇಳ್ತಲೇ ಇದ್ದೆ, ಬಂಗಾರ ಸಿಕ್ತು, ನಮ್ಮ ನಿಧಿ ಸಿಕ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ತೋರಿಸಿ ಇನ್ನೊಬ್ಬನು ಇದೇ ತರನು ಮಾಡಿದ್ದಾನೆ. ಇದನ್ನೇ ಮಾಡ್ತಿರೋದು. ಅದಕ್ಕೆ ನಾನು ಏನಕ್ಕೆ ನಮ್ಮ ಕಾರ್ಯಕ್ರಮ ಶೇರ್ ಮಾಡಿ ಅನ್ನೋದು ಅಂದ್ರೆ, ಯಾರು ಇಂಥ ನಕ್ಷತ್ರ, ರಾಹು, ಲಗ್ನ, ಭಾವ ಇರುತ್ತೆ, ಅವರಿಗಿದು ಕೇಳಿ ಎಲ್ಲೋ ಬದಲಾಗ್ಬಿಟ್ಟೆ, ಗುರುಗಳು ಹೇಳಿದ್ರು, ಈ ತರದ್ ಹೇಳ್ತಿದ್ದಾರೆ, ಇದು ಸುಳ್ಳು, ಇಂಥದ್ದಿಲ್ಲ, ಇಂಥದ್ದು ಹೋಗಬಾರ್ದು ಅಂತ ಒಂದು ಎಚ್ಚರಿಕೆ ತಗೋತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಮಕ್ಕಳೇ. ನನಗಿನ್ನ ಇದರಿಂದ ಇನ್ನೇನೂ ಇಲ್ಲ. ಎಲ್ಲೋ ಒಬ್ಬನನ್ನಾದರೂ ಕಾಪಾಡಿದ್ದೇನೆ, ಎಲ್ಲೋ ಒಂದು ಧೈರ್ಯ, ತಪ್ಪಿಸಿದ್ದೇನೆ ಅನ್ನೋ ಒಂದು ಆತ್ಮ ಸಮಾಧಾನ ಇದೆಲ್ಲ ನನ್ನ ಆತ್ಮಸಾಕ್ಷಿಗೆ. ದಟ್ ಇಸ್ ಅಮೇಜಿಂಗ್. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಜಾಗ್ರತೆ. ಅತಿ ಮುಖ್ಯವಾಗಿ ಒಂದು ಗಣ ದಿಗ್ಬಂಧ ಮನೆಯಲ್ಲಿ ಧನಸು ರಾಶಿಯವರು. ಯಾಕಂದ್ರೆ ಗುರು ಕೆಟ್ಟಿದೆ, ಗಣಪತಿಯನ್ನು ಇಟ್ಕೋಬೇಕು. ಗುರುವೇ ಕೆಟ್ಟಿದೆ. ಚಂದ್ರನನ್ನು ಇಟ್ಕೊಳ್ಳೋಣ ಅಂದ್ರೆ ಅಮ್ಮನೇ ಅಷ್ಟಮ ಅಧಿಪತಿ. ಶಿವನನ್ನು ಇಟ್ಕೊಳ್ಳೋಣ ಅಂದ್ರೆ ಆತನೂ ಕೂಡ ಅಮ್ಮನ ಆ ಒಂದಿದು. ಕೇತು ಒಂದೇ ಪ್ರಬಲವಾಗಿ ಆ ಒಂದು ಧರ್ಮಸ್ಥಾನದಲ್ಲಿದೆ. 9ನೇ ಮನೆಯನ್ನ ಧರ್ಮ ಅಂತ ಹೇಳ್ತೇವೆ. ಸೊ ಅದರಿಂದ ಅಲ್ಲೊಂದು ಆ ಮೋಕ್ಷ ಬೇಡಪ್ಪ, ದೇವ್ರ ಪಾದಕ್ಕೆ ಇಟ್ಕೊಳ್ಳೋಣ, ದೇವ್ರನ್ನ ನಂಬೋಣ ಅನ್ನತಕ್ಕಂಥದ್ದು. ಮನೆಯಲ್ಲಿ ತಂದಿಟ್ಟು ಒಂದು 3 ತಟ್ಟೆ ಇಲ್ಲ ಅಟ್ಲೀಸ್ಟ್ 1 ತಟ್ಟೆ 12 kg ಅಕ್ಕಿ, 1200 ಗ್ರಾಮ್ ಇಲ್ಲ 300 ಗ್ರಾಮ್, ಎರಡರಲ್ಲಿ ಒಂದು. ನಾನು 300 ಗ್ರಾಮ್ ಹೇಳ್ತೇನೆ. 300 ಗ್ರಾಮ್ ತುಪ್ಪ, 300 ಗ್ರಾಮ್ ಕಡಲೆಕಾಳು, 300 ಗ್ರಾಮ್ ವಿಶೇಷವಾಗಿ ಎಳ್ಳೆಣ್ಣೆ, 300 ಗ್ರಾಮ್ ಎಳ್ಳು, 300 ಗ್ರಾಮ್ ಎಳ್ಳೆಣ್ಣೆ. ಬಾಧಕಾಧಿಪತಿಗಳಿದ್ದಾರಲ್ಲಪ್ಪ, ಆಯ್ತಲ್ವಾ? ಸೊ ಹೆಸರು ಕಾಳು 300 ಗ್ರಾಮ್, ಅವರೆಕಾಳು 300 ಗ್ರಾಮ್, ಒಂದು ವಿಶೇಷವಾಗಿ ಬಿಳಿ ಶಲ್ಯ ಇಲ್ಲ ವಸ್ತ್ರ ಇಟ್ಟು, 3 ತೆಂಗಿನಕಾಯಿ, 300 ಗ್ರಾಮ್ ಕೊಬ್ಬರಿ ಇಲ್ಲ ಒಂದು ಕೊಬ್ಬರಿ ಬಟ್ಲು, ನಿತ್ಯ ದೀಪಂ ಪ್ರತಿ ಸಂಕಷ್ಟೇ ತಗೊಂಡು ಅದನ್ನ ಬ್ಯಾಗಲ್ಲಿ ಹಾಕೊಂಡು ನಿತ್ಯ ಏನ್ ಪ್ರಾರ್ಥನೆ ಮಾಡ್ತಿದ್ರಿ, ದೇವ್ರ ಮನೇಲಿ ಇಟ್ಟಿದ್ದು ಅಕ್ಕಿ, ಬೆಲ್ಲ, ಕೊಬ್ಬರಿ, ಕಡಲೆ ಕಾಳು ಎಲ್ಲ ಒಂದು ಬ್ಯಾಗಲ್ಲಿ ಹಾಕೊಂಡು ಫಲತಾಂಬೂಲ, ಹೂವು, ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ಒಂದಿಷ್ಟು ಪಚ್ಚೆ ಕರ್ಪೂರ, ಇಷ್ಟೆಲ್ಲ ಸೇರಿಸಿ ತಗೊಂಡು ಗಣಪತಿ ಆಲಯ ಎಲ್ಲ ಊರಲ್ಲಿರುತ್ತೆ, ಹೋಗ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿಬಿಟ್ಟು ಗುರು ಸಮಾನ ವೈದಿಕರಿಗೆ, ಅರ್ಚಕರಿಗೆ, ಪುರೋಹಿತರಿಗೆ, ಯಾರಾದ್ರೂ ನಿಮ್ಗೆ ಮಾರ್ಗದರ್ಶಕರಾಗಿ ನಿಂತಿರ್ತಕ್ಕಂಥವರಿಗೆ ದಾನ ಮಾಡಿ ಸಮಾಧಾನ ಆಗತಕ್ಕಂಥದ್ದು ಆಗುತ್ತದೆ. ಒಳ್ಳೇದಾಗ್ಲಿ. ಇದನ್ನ ಮಾಡ್ತಲೇ ಬನ್ನಿ. ಕಡಿಮೆ ಅಂದ್ರು 12 ಸಂಕಷ್ಟಿ ಆಗ್ಬೇಕು. ನವೆಂಬರ್ 1ಕ್ಕೆ ಗುರು ಸಿಂಹ ರಾಶಿಗೆ ಬರುತ್ತೆ. ದೇರ್ ದಟ್ ಬ್ಯೂಟಿಫುಲ್. ಅಷ್ಟಲ್ಲಿ ರಾಹು ಕೂಡ ನಿಮಗೆ ಇನ್ನೊಂದು 15 ದಿನದಲ್ಲಿ ಕುಜನ್ ನಕ್ಷತ್ರಕ್ಕೆ ಬರ್ತಾನೆ. ಸೊ ಫ್ಯಾಂಟಾಸ್ಟಿಕ್ ಆಗ್ಬಿಡುತ್ತೆ. ಯೋಚನೆ ಮಾಡ್ಬಿಡಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ